ನಮಸ್ಕಾರ ವೀಕ್ಷಕರೇ, MR ನಂಜು ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮನುಷ್ಯ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಮ್ಮೆಯಾದರೂ ಕಾಡಿರುವ ನೂರಾರು ರಾತ್ರಿಗಳ ಹಾಗೂ ನಿದ್ದೆಗೆಡಿಸಿರುವ ಒಂದು ಅತಿ ದೊಡ್ಡ ಹಾಗೂ ಜಟಿಲವಾದ ಪ್ರಶ್ನೆ ಎಂದರೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಹಗಲಿರುಳು ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದರೂ ನನ್ನ ಬಳಿ ಏಕೆ ಹಣ ನಿಲ್ಲುತ್ತಿಲ್ಲ? ಆದರೆ ಯಾವುದೇ ಕಷ್ಟಪಡದ ಇತರರಿಗೆ ಮೋಸ ಮಾಡುವ, ಸುಳ್ಳು ಹೇಳಿ ಬದುಕುವ, ಬೇರೆಯವರ ಹೊಟ್ಟೆ ಒಡೆಯುವ ಕೆಲವರು ಮಾತ್ರ ಏಕೆ ದಿನೇ ದಿನೇ ಅದೃಷ್ಟವಂತರಾಗಿ ಅತಿ ದೊಡ್ಡ ಶ್ರೀಮಂತರಾಗುತ್ತಿದ್ದಾರೆ? ದೇವರು ನಿಜಕ್ಕೂ ಇದ್ದಾನೆಯೇ? ಭಗವಂತನ ನ್ಯಾಯದ ತಕ್ಕಡಿಯಲ್ಲಿ ಪ್ರಾಮಾಣಿಕರಿಗೆ, ಧರ್ಮದಿಂದ ನಡೆಯುವವರಿಗೆ ಬೆಲೆಯೇ ಇಲ್ಲವೇ? ಲಕ್ಷ್ಮೀದೇವಿಗೆ ಕಣ್ಣಿಲ್ಲವೇ ಎಂಬ ಈ 10 ಹಲವು ಪ್ರಶ್ನೆಗಳು ಖಂಡಿತ ನಿಮ್ಮನ್ನು ಜೀವನದ ಯಾವುದಾದರೂ ಒಂದು ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಕಾಡಿರಬಹುದು. ಪಕ್ಕದ ಮನೆಯವರು ಹೊಸ ಕಾರು, ದೊಡ್ಡ ಬಂಗಲೆ ತೆಗೆದುಕೊಂಡಾಗ, ಅಥವಾ ನಿಮಗೆ ಮೋಸ ಮಾಡಿದವರು ಸಮಾಜದಲ್ಲಿ ಮೆರೆಯುತ್ತಿರುವಾಗ, ನಾವಿನ್ನು ಸಾಲದ ಸುಳಿಯಲ್ಲಿಯೇ ಒದ್ದಾಡುತ್ತಿದ್ದೀವಲ್ಲವೇ? ಮಕ್ಕಳ ಭವಿಷ್ಯ ರೂಪಿಸಲು ದಿನವೂ ಕಷ್ಟಪಡುತ್ತಿದ್ದೀವಲ್ಲವೇ ಎನ್ನುವ ಆಳವಾದ ನೋವು ನಿಮ್ಮನ್ನು ಕಾಡಿರಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಸಾಮಾನ್ಯ ಭಕ್ತಿಯ ಬಗ್ಗೆ, ಪೂಜೆ ಪುರಸ್ಕಾರಗಳ ಬಗ್ಗೆ ಮಾತನಾಡುತ್ತಿಲ್ಲ. ಬದಲಾಗಿ ಜಗನ್ಮಾತೆ ಮಹಾಲಕ್ಷ್ಮಿ ಆಗಮನ ಮತ್ತು ನಿರ್ಗಮನದ ಹಿಂದಿರುವ ಭಗವಂತನ ಲೆಕ್ಕದ ಪುಸ್ತಕದಲ್ಲಿರುವ, ಯಾರಿಗೂ ಸುಲಭವಾಗಿ ಅರ್ಥವಾಗದ ಆ ಪರಮ ನಿಗೂಢವಾದ ಕರ್ಮ ಸಿದ್ಧಾಂತವನ್ನು ಅತ್ಯಂತ ವಿಸ್ತಾರವಾಗಿ, ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಕಣ್ಣಿಗೆ ಕಾಣುವ ದುಡ್ಡಿನ ಹಿಂದಿರುವ ಹಾಗೂ ಕಾಣದ ಜನ್ಮಾಂತರದ ಸತ್ಯವನ್ನು ಇಂದು ನಾವು ತಿಳಿಯಲಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ, ಕೇವಲ ಒಂದು ಕಥೆಯಾಗಿ ಕೇಳದೆ, ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ನೋಡಿ. ಏಕೆಂದರೆ ಇಲ್ಲಿರುವ ಪರಮ ಸತ್ಯವು ನಿಮ್ಮ ಆಲೋಚನೆಯನ್ನು, ನಿಮ್ಮ ಬದುಕಿನ ದೃಷ್ಟಿಕೋನವನ್ನು ಮತ್ತು ನಿಮ್ಮ ಭವಿಷ್ಯದ ಜೀವನದ ದಿಕ್ಕನ್ನೇ ಶಾಶ್ವತವಾಗಿ ಬದಲಾಯಿಸಬಹುದು. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಲಕ್ಷ್ಮೀದೇವಿಯನ್ನು ಚಂಚಲೆ ಎಂದು ಕರೆಯುತ್ತೇವೆ. ಅಂದರೆ ಆಕೆ ಒಂದು ಕಡೆ ಎಂದಿಗೂ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಇಂದು ನನ್ನ ಬಳಿ ಇದ್ದರೆ ನಾಳೆ ಇನ್ನೊಬ್ಬರ ಬಳಿ ಇರುತ್ತಾಳೆ. ಅವಳಿಗೆ ಯಾರ ಮೇಲೂ ಸ್ಥಿರವಾದ ಪ್ರೀತಿ ಇಲ್ಲ ಎಂದು ನಾವು ನಂಬಿದ್ದೇವೆ. ಆದರೆ ಈ ಮಾತನ್ನು ಪುರಾಣದ ದೃಷ್ಟಿಕೋನದಿಂದ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಸಾಕ್ಷಾತ್ ವೈಕುಂಠಪತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ ನಾರಾಯಣನ ಸ್ಥಳದಲ್ಲಿ, ಅಂದರೆ ಆತನ ಹೃದಯದ ಮೇಲೆ ಶಾಶ್ವತವಾಗಿ ಸಂಪೂರ್ಣ ಭಕ್ತಿ ಭಾವದಿಂದ ನೆಲೆಸಿರುವ ಹಾಗೂ ಮಹಾಲಕ್ಷ್ಮಿಯು ಚಂಚಲೆಯಾಗಲು ಹೇಗೆ ಸಾಧ್ಯ? ಆಕೆ ಖಂಡಿತವಾಗಿಯೂ ಚಂಚಲೆಯಲ್ಲ. ಬದಲಾಗಿ ಮನುಷ್ಯನ ಅಹಂಕಾರ, ದುರಾಸೆ ಮತ್ತು ಆತನ ಕೆಟ್ಟ ಕರ್ಮಗಳು ಆಕೆಯನ್ನು ಒಂದು ಕಡೆ ನಿಲ್ಲದಂತೆ, ಆ ಮನೆಯಿಂದ ತಕ್ಷಣ ಹೊರ ನಡೆಯುವಂತೆ ಮಾಡುತ್ತೇವೆ ಅಷ್ಟೇ. ನಮ್ಮ ಗುಣ, ನಮ್ಮ ಯೋಚನೆ ಮತ್ತು ನಮ್ಮ ನಡತೆ ಕೆಟ್ಟಾಗ ಲಕ್ಷ್ಮೀದೇವಿ ಎಷ್ಟೇ ಸಂಪತ್ತಿದ್ದರೂ ನಮ್ಮನ್ನು ಹೇಗೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾಳೆ ಎನ್ನುವುದಕ್ಕೆ ನಮ್ಮ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸ್ವತಃ ಭೀಷ್ಮ ಪಿತಾಮಹರು ಯುದ್ಧದ ಕಣದಲ್ಲಿ ಬಾಣಗಳ ಮೇಲೆ ಮಲಗಿ ಧರ್ಮರಾಯನಿಗೆ ವಿವರಿಸಿದ ಒಂದು ಅದ್ಭುತವಾದ ನಿದರ್ಶನವಿದೆ. ಭಕ್ತ ಪ್ರಹ್ಲಾದನು ಮಹಾನ್ ವಿಷ್ಣು ಭಕ್ತನಾಗಿದ್ದರೂ ಆತ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದನು ಹಾಗೂ ದೈತ್ಯರ ರಾಜನಾಗಿದ್ದನು. ಆದರೆ ಆತನ ಧರ್ಮನಿಷ್ಠೆ, ಯಾರಿಗೂ ಕೆಟ್ಟದ್ದನ್ನು ಬಯಸದ ಒಳ್ಳೆಯ ಮನಸ್ಸು,
ತಪಸ್ಸು ಮತ್ತು ಸದಾಚಾರದಿಂದ ಇಡೀ 3 ಲೋಕಗಳ ಅಗಾಧವಾದ ಸಂಪತ್ತು ಆತನ ಕಾಲ ಕೆಳಗಿತ್ತು. ಸ್ವರ್ಗಲೋಕವೂ ಕೂಡ ಪ್ರಹ್ಲಾದನ ಆಳ್ವಿಕೆಗೆ ಒಳಪಟ್ಟಿತ್ತು. ಪ್ರಹ್ಲಾದನ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಭಕ್ತಿಯನ್ನು ಮೆಚ್ಚಿ ಸ್ವತಃ ಸಂಪತ್ತಿನ ಆದಿದೇವತೆಯಾದ ಜಗನ್ಮಾತೆ ಲಕ್ಷ್ಮೀದೇವಿಯೇ ಆತನ ಅರಮನೆಯಲ್ಲಿ ಆತನ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಳು. ಆಕೆಯ ಪ್ರಭಾವದಿಂದ ಪ್ರಹ್ಲಾದನ ರಾಜ್ಯದಲ್ಲಿ ಯಾರೂ ಬಡವರಾಗಿರಲಿಲ್ಲ. ಪ್ರಹ್ಲಾದನ ಈ ಅದೃಷ್ಟ ಮತ್ತು ಆತನ ಬಳಿ ಇದ್ದ ಅಪಾರವಾದ ತೇಜಸ್ಸನ್ನು ಕಂಡು ದೇವತೆಗಳ ಒಡೆಯನಾದ ಇಂದ್ರನಿಗೆ ವಿಪರೀತ ಭಯ ಮತ್ತು ಹೊಟ್ಟೆ ಕಿಚ್ಚು ಶುರುವಾಯಿತು. ಹೇಗಾದರೂ ಮಾಡಿ ಯಾವುದೇ ಉಪಾಯದಿಂದ ಆಗಲಿ ಮೋಸದಿಂದಾಗಲಿ ಪ್ರಹ್ಲಾದನಿಂದ ಈ 3 ಲೋಕಗಳ ಸಂಪತ್ತನ್ನು ಕಸಿದುಕೊಳ್ಳಲೇಬೇಕೆಂದು ಇಂದ್ರದೇವನು ತೀರ್ಮಾನಿಸುತ್ತಾನೆ. ಇದಕ್ಕಾಗಿ ಆತ ತನ್ನ ನಿಜ ರೂಪವನ್ನು ಮರೆಮಾಚಿ ಒಬ್ಬ ಸಾಮಾನ್ಯ ಬಡ ಬ್ರಾಹ್ಮಣನ ವೇಷ ಧರಿಸಿ ಪ್ರಹ್ಲಾದನ ಅರಮನೆಯ ಬಳಿ ಬಂದು ಆತನ ಸೇವೆ ಮಾಡಲು, ಆತನಿಗೆ ವಿದ್ಯೆ ಕಲಿಸಲು ಮತ್ತು ಮಾರ್ಗದರ್ಶನ ನೀಡಲು ಶುರು ಮಾಡುತ್ತಾನೆ. ಬ್ರಾಹ್ಮಣನ ವೇಷದಲ್ಲಿದ್ದ ಇಂದ್ರದೇವನು ಹಗಲಿರುಳು ಪ್ರಹ್ಲಾದನ ಸೇವೆಯಲ್ಲಿ ತೊಡಗುತ್ತಾನೆ. ಆತನ ನಿರಂತರವಾದ ಸೇವೆಯಿಂದ ಆತನ ವಿನಯಶೀಲತೆಯಿಂದ ವಿಪರೀತ ಸಂತೋಷಗೊಂಡ ಪ್ರಹ್ಲಾದನು ಒಂದು ಶುಭ ದಿನ ಬ್ರಾಹ್ಮಣನ ಬಳಿ ಬಂದು, ಎಲೈ ಬ್ರಾಹ್ಮಣನೇ, ನಿನ್ನ ನಿಸ್ವಾರ್ಥವಾದ ಭಕ್ತಿ ಮತ್ತು ನಿನ್ನ ಸೇವೆಗೆ ನಾನು ಸಂಪೂರ್ಣವಾಗಿ ಮೆಚ್ಚಿದ್ದೇನೆ. ನಿನಗೆ ಈ ಜಗತ್ತಿನಲ್ಲಿ ಏನು ವರ ಬೇಕೋ ಕೇಳು. ನಿನಗೆ ರಾಜ್ಯ ಬೇಕೇ, ಸಂಪತ್ತು ಬೇಕೇ, ರತ್ನಗಳು ಬೇಕಾ ಕೇಳು. ಒಂದು ವೇಳೆ ನನ್ನ ಪ್ರಾಣವನ್ನು ಕೇಳಿದರೂ ನಾನು ಈ ಕ್ಷಣವೇ ನಗುತ್ತಾ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಇಂದ್ರದೇವನು ಬಹಳ ಜಾಣತನದಿಂದ, ಮಹಾರಾಜ, ನಾನು ಬ್ರಾಹ್ಮಣ, ನನಗೆ ನಿನ್ನ ರಾಜ್ಯ ಬೇಡ, ನಿನ್ನ ಬಂಗಾರ ಬೇಡ, ರತ್ನ ವೈಡೂರ್ಯಗಳೂ ಬೇಡ, ಆದರೆ ನಿನ್ನ ಬಳಿ ಇರುವ ನಿನ್ನ ಉಸಿರಾಗಿರುವ ಆ ಸದಾಚಾರ ಮತ್ತು ಶೀಲವನ್ನು, ಅಂದರೆ ನಿನ್ನ ಒಳ್ಳೆಯ ಗುಣ ನಡತೆ ಮತ್ತು ನಿನ್ನ ಧರ್ಮವನ್ನು ಮಾತ್ರ ನನಗೆ ದಾನವಾಗಿ ಕೊಡು ಎಂದು ಕೇಳುತ್ತಾನೆ. ತಾನು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪದ ರಘು ವಂಶದ ಶ್ರೀರಾಮನಷ್ಟೇ ಸತ್ಯವಂತನಾಗಿದ್ದ ಪ್ರಹ್ಲಾದನು ಒಂದು ಕ್ಷಣವೂ ಯೋಚಿಸದೆ ತನ್ನ 2 ಕೈಗಳನ್ನು ಮುಂದಿಟ್ಟು, ತಥಾಸ್ತು, ನನ್ನ ಶೀಲವನ್ನು ನಿನಗೆ ಸಂಪೂರ್ಣವಾಗಿ ಧಾರೆ ಎರೆದು ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ. ಆತ ಹಾಗೆ ಹೇಳಿದ ಮರುಕ್ಷಣವೇ ಒಂದು ಮಹಾನ್ ಪವಾಡ ನಡೆಯುತ್ತದೆ. ಪ್ರಹ್ಲಾದನ ದೇಹದಿಂದ ಒಂದು ಅದ್ಭುತವಾದ ಪ್ರಕಾಶಮಾನವಾದ ಬೆಳಕು ಹೊರಬಂದು ಅರಮನೆಯ ಬಾಗಿಲಿನಿಂದ ಹೊರಗೆ ನಡೆಯತೊಡಗುತ್ತದೆ. ಆಶ್ಚರ್ಯಚಕಿತನಾದ ಪ್ರಹ್ಲಾದನು, ಮಹಾತ್ಮ, ನೀನು ಯಾರು? ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದಾಗ ಆ ದಿವ್ಯವಾದ ಬೆಳಕು, ಪ್ರಹ್ಲಾದ, ನಾನು ನಿನ್ನ ಸದಾಚಾರ, ನಿನ್ನ ಒಳ್ಳೆಯ ನಡತೆ, ನೀನು ನನ್ನನ್ನು ದಾನ ಮಾಡಿದ್ದೀಯಾ. ಎಲ್ಲಿ ನೀನು ನನ್ನನ್ನು ತ್ಯಜಿಸಿದ್ದೀಯೋ ಅಲ್ಲಿ ನಾನು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ನನ್ನ ಹೊಸ ಒಡೆಯನ ಬಳಿ ಹೋಗುತ್ತಿದ್ದೇನೆ ಎಂದು ಹೇಳಿ ಮಾಯವಾಗುತ್ತದೆ. ಆ ಬೆಳಕು ಹೋದ ಮರುಕ್ಷಣವೇ ಅದರ ಹಿಂದೆಯೇ ಇನ್ನೊಂದು ಅತ್ಯಂತ ಶಕ್ತಿಯುತವಾದ ಕೆಂಪು ಬಣ್ಣದ ಬೆಳಕು ಪ್ರಹ್ಲಾದನ ದೇಹದಿಂದ ಹೊರಬರುತ್ತದೆ. ಪ್ರಹ್ಲಾದನು, ನೀನು ಯಾರು ಎಂದು ಕೇಳಿದಾಗ, ನಾನು ನಿನ್ನ ಶೌರ್ಯ ಮತ್ತು ಧೈರ್ಯ, ಸದಾಚಾರ, ಒಳ್ಳೆಯ ಗುಣ ಇಲ್ಲದ ಕಡೆ ನಾನು ಒಂಟಿಯಾಗಿ ಇರುವುದಿಲ್ಲ. ಒಳ್ಳೆಯತನವಿಲ್ಲದ ಶೌರ್ಯ ಕೇವಲ ಪ್ರೌಢವಾಗುತ್ತದೆ. ನನ್ನ ಒಡೆಯನಾದ ಶೀಲ ಹೋದ ಮೇಲೆ ನಾನು ಇಲ್ಲೇನು ಮಾಡಲಿ ಎಂದು ಅದು ಕೂಡ ಹೊರಟು ಹೋಗುತ್ತದೆ.
ಅದರ ಬೆನ್ನಲ್ಲೇ ಪ್ರಹ್ಲಾದನ ದೇಹದಿಂದ ಸತ್ಯ, ಧರ್ಮ ಮತ್ತು ಆತನ ಮನಸ್ಸಿನಲ್ಲಿದ್ದ ನೆಮ್ಮದಿ ಒಂದರ ಹಿಂದೆ ಒಂದರಂತೆ ಬೆಳಕಿನ ರೂಪದಲ್ಲಿ ಆತನ ದೇಹವನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗುತ್ತವೆ. ಎಲ್ಲವೂ ಹೋದ ನಂತರ ಇಡೀ ಅರಮನೆಯೇ ಕತ್ತಲಾದಂತೆ ಭಾಸವಾಗುತ್ತದೆ. ಕೊನೆಯದಾಗಿ ಅತ್ಯಂತ ಪ್ರಕಾಶಮಾನವಾದ ಕೋಟಿ ಸೂರ್ಯರ ಪ್ರಕಾಶವನ್ನು ಹೊಂದಿದ್ದ ದಿವ್ಯ ತೇಜಸ್ಸಿನಿಂದ ಕೂಡಿದ ಜಗನ್ಮಾತೆ ಲಕ್ಷ್ಮೀದೇವಿಯು ಪ್ರಹ್ಲಾದನ ದೇಹದಿಂದ ಹೊರಬಂದು ನಡೆಯತೊಡಗುತ್ತಾಳೆ. ಇದನ್ನು ನೋಡಿ ತೀವ್ರವಾಗಿ ಆಘಾತಗೊಂಡ ಪ್ರಹ್ಲಾದನಿಗೆ ತನ್ನ ಜೀವನವೇ ಶೂನ್ಯವಾದಂತೆ ಭಾಸವಾಗುತ್ತದೆ. ಆತ ಓಡಿ ಹೋಗಿ ಲಕ್ಷ್ಮೀದೇವಿಯ ಪಾದಗಳಿಗೆ ಬಿದ್ದು ಕಣ್ಣೀರು ಹಾಕುತ್ತಾ ಕೈ ಮುಗಿದು ಕೇಳಿಕೊಳ್ಳುತ್ತಾನೆ. ತಾಯಿ ಜಗನ್ಮಾತೆ, ನೀನು ದೇವತೆಗಳ ಒಡತಿ, ನನ್ನ ಸಕಲ ಸಂಪತ್ತು, ನನ್ನ ಉಸಿರು ನೀನೇ ಆಗಿದ್ದೀಯಲ್ಲ. ನೀನೇಕೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ? ನಾನು ನಿನಗೇನು ಅಪರಾಧ ಮಾಡಿದೆ? ನಿನ್ನನ್ನು ದಾನ ಮಾಡುವ ಮಾತನ್ನು ನಾನು ನೀಡಿಲ್ಲವಲ್ಲ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮೀದೇವಿಯು ಅತ್ಯಂತ ಶಾಂತವಾಗಿ ನಗುತ್ತಾ ಪ್ರಹ್ಲಾದನಿಗೆ ಹೇಳುತ್ತಾಳೆ, ಪ್ರಹ್ಲಾದ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೀನು ಕೊಟ್ಟ ಮಾತನ್ನು ಉಳಿಸಿಕೊಂಡು ಧರ್ಮವನ್ನು ಪಾಲಿಸಿದ್ದೀಯ. ಆದರೆ ಪ್ರಪಂಚದಲ್ಲಿ ನನ್ನದೊಂದು ನಿಯಮವಿದೆ. ಎಲ್ಲಿ ಸದಾಚಾರ, ಸತ್ಯ, ಧರ್ಮ ಮತ್ತು ಮನಸ್ಸಿನ ನೆಮ್ಮದಿ ಇರುತ್ತದೆಯೋ ಕೇವಲ ಅಲ್ಲಿ ಮಾತ್ರವೇ ಆ ವ್ಯಕ್ತಿಯ ಬಳಿ ಮಾತ್ರವೇ ನಾನು ವಾಸಿಸುತ್ತೇನೆ. ಯಾವಾಗ ನೀನು ನಿನ್ನ ಒಳ್ಳೆಯ ಗುಣ, ನಿನ್ನ ಶೀಲ ಮತ್ತು ನಿನ್ನ ಧರ್ಮವನ್ನು ಕಳೆದುಕೊಂಡೆಯೋ ಅದೇ ಕ್ಷಣ ಆ ಬಂಗಾರದ ಅರಮನೆಯಲ್ಲಿ ನನ್ನ ವಾಸಸ್ಥಾನವೂ ಕೂಡ ಇಲ್ಲವಾಯಿತು. ನೀನು ಬಂಗಾರದ ಅರಮನೆ ಕಟ್ಟಿದ್ದೀಯ ಎಂದು ನಾನು ನಿನ್ನ ಬಳಿ ಇರಲಿಲ್ಲ. ನಿನ್ನ ಹೃದಯ ಬಂಗಾರದಂತಿತ್ತು ಎಂದು ನಾನು ಅಲ್ಲಿದ್ದೆ. ಎಲ್ಲಿ ಗುಣವಿಲ್ಲವೋ ಅಲ್ಲಿ ಸಂಪತ್ತು ಇರಲು ಸಾಧ್ಯವಿಲ್ಲ. ನಾನು ದುಡ್ಡಿರುವ ಕಡೆ ಇರುವುದಿಲ್ಲ, ಬದಲಾಗಿ ಎಲ್ಲಿ ಗುಣವಿರುತ್ತದೆಯೋ ಅಲ್ಲಿ ಮಾತ್ರ ಇರುತ್ತೇನೆ ಎಂದು ಹೇಳಿ ಆಕಾಶ ಮಾರ್ಗವಾಗಿ ಅಲ್ಲಿಂದ ಮಾಯವಾಗುತ್ತಾಳೆ. ವೀಕ್ಷಕರೇ, ಭೀಷ್ಮನು ಧರ್ಮರಾಜನಿಗೆ ಹೇಳಿದ ಈ ರೋಚಕ ಕಥೆ ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೇನು ಗೊತ್ತೇ? ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಬರುವಾಗ ಹಬ್ಬದ ದಿನಗಳಲ್ಲಿ ನಾವು ಅವಳನ್ನು ಎಷ್ಟು ಅದ್ಧೂರಿಯಾಗಿ ಪೂಜೆ ಮಾಡಿ ಸ್ವಾಗತಿಸುತ್ತೀವಿಯೋ ಅದೇ ರೀತಿ ಆ ಸಂಪತ್ತು ನಮ್ಮ ಕೈ ಸೇರಿದ ಮೇಲೆ ಅದನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ, ನಮ್ಮ ಗುಣ, ನಮ್ಮ ನಡತೆ, ಇತರರೊಡನೆ ನಮ್ಮ ವರ್ತನೆ ಮತ್ತು ನಮ್ಮ ಅಹಂಕಾರವನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇವೆ ಎಂಬುದನ್ನು ಆಕೆ ಸದಾ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾಳೆ. ನೀವು ಹಣವನ್ನು, ಧರ್ಮವನ್ನು ಮತ್ತು ಇತರರಿಗೆ ಗೌರವವನ್ನು ನೀಡದಿದ್ದರೆ ಆ ಹಣವು ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಆ ಹಳೆಯ ಪ್ರಶ್ನೆ, ದೊಡ್ಡ ಅನುಮಾನ ಮೂಡಬಹುದು. ಹಾಗಾದರೆ ಈ ಪ್ರಪಂಚದಲ್ಲಿ ಯಾರಿಗೂ ಹೆದರದೆ ಮೋಸ ಮಾಡುವವರು, ಬಡವರಿಗೆ ಅನ್ಯಾಯ ಮಾಡುವವರು, ಭ್ರಷ್ಟಾಚಾರ ಮಾಡುವವರು, ಲಂಚ ತೆಗೆದುಕೊಳ್ಳುವವರು ಮತ್ತು ಕೆಟ್ಟ ಕೆಲಸ ಮಾಡುವವರು ಹೇಗೆ ದಿನೇ ದಿನೇ ಶ್ರೀಮಂತರಾಗುತ್ತಾರೆ? ಅವರಿಗೆ ದೇವರು ಏಕೆ ಅಷ್ಟೊಂದು ಸಂಪತ್ತನ್ನು, ಸುಖ ಭೋಗಗಳನ್ನು ಕೊಡುತ್ತಿದ್ದಾನೆ? ಇಲ್ಲಿಯೇ ಕರ್ಮದ ನಿಖರವಾದ ಲೆಕ್ಕಾಚಾರ ನಮಗೆ ಅರ್ಥವಾಗುವುದು. ನಮ್ಮ ವೇದ, ಪುರಾಣ ಮತ್ತು ಶಾಸ್ತ್ರಗಳ ಪ್ರಕಾರ ಪ್ರಪಂಚದಲ್ಲಿ ಸಂಪತ್ತಿನಲ್ಲಿ ಕೇವಲ ಒಂದೇ ವಿಧವಲ್ಲ, ಬದಲಾಗಿ ಎರಡು ವಿಧಗಳಿವೆ. ಒಂದು ಶುದ್ಧವಾದ ಲಕ್ಷ್ಮಿ, ಮತ್ತೊಂದು ವಿನಾಶಕಾರಿಯಾದ ಆ ಲಕ್ಷ್ಮಿ. ಕೆಟ್ಟ ದಾರಿಯಲ್ಲಿ ಬೇರೆಯವರ ಹೊಟ್ಟೆ ಹೊಡೆದು ಸುಳ್ಳು ಹೇಳಿ ಮೋಸದಿಂದ ಸಂಪಾದಿಸಿದ ಹಣವು ಲಕ್ಷ್ಮೀದೇವಿಯ ರೂಪದಲ್ಲಿ ಬರುವುದಿಲ್ಲ. ಬದಲಾಗಿ ಅದು ಆ ಅಲಕ್ಷ್ಯ ರೂಪದಲ್ಲಿ ನಮ್ಮ ಮನೆಗೆ ಪ್ರವೇಶಿಸುತ್ತದೆ. ವೀಕ್ಷಕರೇ, ಈ ಕಥೆನ
ಇಷ್ಟು ನಿಲ್ಲಿಸ್ತಾ ಇದ್ದೀನಿ. ಮತ್ತು ಮುಂದಿನ ಭಾಗವನ್ನು ನಾಳೆ ಮುಂದುವರಿಸ್ತೀನಿ. ಈ ಕಥೆನ ಯಾರು ಕೇಳ್ತಿರೋ ಅವರೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ. ನಿಮ್ಮ ಒಂದು ಕಮೆಂಟ್ನ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ಕತೆ ಕೇಳಲಿಕ್ಕೂ ನಿಮಗೆ ಟೈಮ್ ಇರಬೇಕು ಮತ್ತು ಇಂಟ್ರೆಸ್ಟ್ ಇರಬೇಕು. ಹೆಂಗೆಂಗೋ ಇದ್ದರೆ ಅದು ಕತೆ ಕೇಳೋಕ್ಕೆ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಮುಂಚಿತ ಕೇಳ್ಕೊತಾ ಇದ್ದೀನಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ. ನಿಮ್ಗೆ ಯಾವ ಥರ ಕತೆಗಳು ಬೇಕೋ ಆ ಥರ ಕತೆಗಳನ್ನ ನಾನು ರೆಡಿ ಮಾಡ್ಕೊಂಡು ಹೇಳಲಿಕ್ಕೆ ಬರ್ತೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.